ಪರೋ ಮಾತ್ರಯ ತನ್ವಾ ಪ್ರಧಾನ ನ ತೇ ಮಹಿತ್ವಮನ್ವಶ್ನುವಂತಿ ನ ತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಕಾಂಸ್ಯಸ್ಮಿತಾಂ ಹಿರಣ್ಯಪ್ರಾಕಾರ ಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ ಆಗಾವೋಗ್ಮನ್ನುತ ಭದ್ರಮಕ್ಕಂ ಸೀದಂತು ಗೋಷ್ಠೇ ರಣಯಂತ್ವಸ್ಮೇ ಪ್ರಜಾವತಿ ಪುರರೂಪಾ ಯಸ್ಯುರಿಂದ್ರಾಯ ಪೂರ್ವೀರುಷಸೋ ದುಹಾನಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಪ್ರವಚನಮಾಲಾಯಾಂ ಪ್ರವರ್ತಮಾನಾಯಾಂ ಆಶ್ವಮೇಧಿಕೆ ಪರ್ವಣಿ ಅಥಾತಃ ಗೋಸೂಕ್ತಸ್ಯ ಷಷ್ಠೇ ಮಂಡಲೆ ಋಗ್ವೇದಸ್ಯ ಅಷ್ಟಾವಿಂಶತಿತಮೇ ಸೂಕ್ತೆ ದೃಶ್ಯಮಾನಸ್ಯ ಬಾರ್ಹಸ್ಪತ್ಯೇನ ಭರದ್ವಾಜೇನ ದೃಷ್ಟಸ್ಯ ಅರ್ಥಂ ಸರ್ವೇ ವಯಂ ಶ್ರೋತುಕಾಮಾಃ ಅತ್ರ ಸಂತಿಷ್ಠಾಮಹೆ. ಗೋಸೂಕ್ತಮಿಮಂ ಪಠನ್ ಸ್ನಾನಕಾಲೆ ಸಾಧಕಃ ಸರ್ವಪಾಪ ವಿನಿರ್ಮುಕ್ತಃ ಭೂತ್ವಾ ಪುಣ್ಯಂಚ ಸಂಪ್ರಾಪ್ಯ ಅಂತಃ ಬಹಿಶ್ಚ ಪೂಯತೆ. ಇದಂ ಚ ಗೋಸೂಕ್ತಂ ಗಾವಃ ಮುಖ್ಯಪ್ರಾಣಂ ಲಕ್ಷ್ಮೀಂ ಗೋಶಬ್ದವಾಚ್ಯಂ ಪರಮಾತ್ಮಾನಂ ಚ ವರ್ಣಯತಿ ಇತಿ ಗತೆ ದಿವಸೆ ಪ್ರಾದರ್ಶಿ. ಗಚ್ಚತಿ ಇತಿ ಗೌಃ ये ये गत्यर्थकाः धातवः ते सर्वेपि ज्ञानार्थकाः भवन्ति. अतः सर्वज्ञः परमात्मा गौरिति गोपतिरिति गोविंद इति च गीयते शास्त्रेषु. अयं सर्वज्ञत्वात् गौः. गावः धेनवः वेदाश्च तेषां पालनादयं गोपतिः. तेषां वेदानां तासां धेनूनां च इन्द्रत्वादयं गोविन्दश्च. अपि च सर्वदा गमनशीलत्वात् अयं गौः इति परमात्मा कथ्यते. गच्छति इति गौः तदेजति तन्नेजति तद्दूरे तद्वन्तिके तदन्तरस्य सर्वस्य तदु सर्वस्य बाह्यतः तदेजति तत्परब्रह्म ಏಜತಿ. ಆ ಪರಬ್ರಹ್ಮ ಯಾವಾಗಲೂ ಕ್ರಿಯೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಸರ್ವದಾ ಕ್ರಿಯಾಶೀಲನಾದ್ದರಿಂದ ಆ ಪರಮಾತ್ಮನನ್ನ ಗೌಹು ಅಂತ ನಾವು ಹೇಳಬಹುದು. ನಾನವಾಪ್ತಮವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ನಾನು ಪಡೆಯಬೇಕಾದದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ, ಆದರೂ ಕೂಡ ಈ ಜಗತ್ತಿನಲ್ಲಿ ನಾನು
ಇದ್ದೇನೆ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ಕೊತಾನೆ. ಉತ್ಸೀದೇಯುರಿಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ. ನಾನೇನಾದರೂ ಕರ್ಮ ಮಾಡದೆ ಹೋದರೆ ಈ ಜಗತ್ತೆಲ್ಲವೂ ಕೂಡ ಛಿನ್ನ ವಿಚ್ಛಿನ್ನ ಆಗಿ ಹೋದಿತು. ಅದಕ್ಕಾಗಿ ನನಗೆ ಯಾವುದೇ ಪ್ರಯೋಜನ ಇಲ್ಲದೆ ಇದ್ರೂ ನಾನು ನಿತ್ಯ ಕ್ರಿಯಾಶೀಲನಾಗಿರ್ತೇನೆ ಅಂತ ಆ ಭಗವಂತ ತನ್ನ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ಆದ್ರಿಂದ ಗಚ್ಚತಿ, ಯಾವತ್ತೂ ಕೂಡ ಒಂದಲ್ಲ ಒಂದು ಕ್ರಿಯೆಯನ್ನ ಅವನು ಮಾಡುವುದರಲ್ಲಿ ತೊಡಗೇ ಇರ್ತಾನೆ. ಎಂದು ನಿಷ್ಕ್ರಿಯನಾಗಿ ಆತ ಕೂತ್ಕೊಂಡಿರುವುದಿಲ್ಲ. ಮಹಾಭಾರತದಲ್ಲೇ ಉದ್ಯೋಗ ಪರ್ವದಲ್ಲಿ ಶ್ಲೋಕವೊಂದನ್ನು ಕೇಳ್ತೇವೆ ನಾವು. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತಃ ಪ್ರಭು ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶ ಇವ ದುರ್ಬಲ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮತ್ತಿತರ ಕಡೆ ಅದನ್ನು ಉದ್ಧರಿಸಿದ್ದಾರೆ. ಸಮಸ್ತ ಪ್ರಪಂಚಕ್ಕೂ ಕೂಡ ಈ ಭಗವಂತ ಒಡೆಯನಾಗಿದ್ದಾನೆ. ಕರ್ಮಾಣಿ ಕುರುತೆ ನಿತ್ಯಂ, ಆದರೆ ಯಾವತ್ತೂ ಕೂಡ ಕರ್ಮಗಳನ್ನು ಮಾಡ್ತಾನೇ ಇದ್ದಾನೆ. ಕೀನಾಶೈವ ದುರ್ಬಲ ಅಂತ, ಹೊಟ್ಟೆಪಾಡಿಗಾಗಿ ನಿತ್ಯ ಪ್ರಯತ್ನ ಪಡಬೇಕಾದಂಥ ಒಬ್ಬ ರೈತನಂತೆ ಈ ಭಗವಂತ ಕ್ರಿಯೆಗಳನ್ನ ಮಾಡ್ತಾನೆ ಇರ್ತಾನೆ. ಹೀಗೆ ಈ ಭಗವಂತ ಆ ಎತ್ತು ಮತ್ತೆ ಗೋವು ಇತ್ಯಾದಿಗಳ ಜೊತೆಗೆ ಬದುಕಬೇಕಾದಂಥ ಒಬ್ಬ ಕೃಷಿಯವರನಂತೆ ರೈತನಂತೆ ಕಾರ್ಯಶೀಲನಾಗಿರ್ತಾನೆ. ಅವನು ಆ ಕೃಷಿಯವರನಲ್ಲಿದ್ದಾನೆ, ರೈತನಲ್ಲಿದ್ದಾನೆ. ರೈತನ ಸಂಗಾತಿಗಳಾದಂಥ ಅವನ ಪತ್ನಿ ಮೊದಲಾದವರಲ್ಲಿದ್ದಾನೆ. ಅವನ ನಿತ್ಯ ಸಂಗಾತಿಗಳಾದಂಥ ಎತ್ತುಗಳಲ್ಲಿ ಆಕಳುಗಳಲ್ಲೂ ಕೂಡ ಆ ಭಗವಂತ ಇದ್ದಾನೆ. ಹೀಗಾಗಿ ಅವನು ಗೋ ಹೌದು, ನಿತ್ಯ ಗಮನಶೀಲನಾದ್ದರಿಂದ. ಹೀಗೆ ಗೋ ಎಂಬ ಶಬ್ದದಿಂದ ಅವನನ್ನು ಸರ್ವಜ್ಞ ಎಂಬುದಾಗಿಯೂ ಮತ್ತೆ ನಿತ್ಯ ಸಂಚಲನಶೀಲ, ಯಾವತ್ತೂ ಕೂಡ ಕಾರ್ಯ ಮಾಡದೆ ಆತ ಸುಮ್ಮನಿರುವುದಿಲ್ಲ ಅಂತ ಅನ್ನೋದನ್ನು ಕೂಡ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಅದು ಗೋಸೂಕ್ತ. ನಾವು ಈ ಹಿಂದೆ 2 ಮಂತ್ರಗಳನ್ನು ನೋಡಿದ್ದೇವೆ ಗೋಸೂಕ್ತಕ್ಕೆ ಸಂಬಂಧಿಸಿದಂತೆ. ಮುಂದೆ 3ನೇ ಮಂತ್ರವನ್ನ ನಾವೀಗ ನೋಡಬೇಕಾಗಿದೆ. ನತಾ ನಶಂತಿ ನದಭಾತಿ ತಸ್ಕರೋ ನಾಸಾ ಮಾಮಿತ್ರೋ ವ್ಯತಿರಾ ದಧರ್ಷತಿ ದೇವಾಂಶ್ಚ ಯಾಭಿರ್ ಯಜತೆ ದದಾತಿ ಚ ಯೋಗಿತ್ ತಾಭಿಹಿ ಸಚತೆ ಗೋಪತಿ ಸಹ ಅಂತ ಆ ಮಂತ್ರ. ಈ ಗೋವುಗಳಲ್ಲಿ ಅಂತರ್ಗತನಾದಂತಹ ಪರಮಾತ್ಮನ ಆ ಅನೇಕ ರೂಪಗಳು ನಶಂತಿ, ಎಂದೂ ಅವಕ್ಕೆ ನಾಶ ಇಲ್ಲ. ಅನಾದ್ಯನಂತವಾದ ರೂಪಗಳವು. ಅಥವಾ ನಮ್ಮ ಪಾಲಿಗೆ ಅವು ಇಲ್ಲದಂತಾಗಲಿ, ಎಂದೂ ಇಲ್ಲದಂತೆ ಆಗದೇ ಇರಲಿ. ನಶ್ಯಂತು ಅಂತನೂ ಹೀಗೆ ಅರ್ಥ ಮಾಡಿದ್ದಾರೆ ಸಾಯಣಾಚಾರ್ಯ. ಯಾವತ್ತು ನಮಗೆ ರಕ್ಷಕಗಳಾಗಿ ಅವು ನಮ್ಮ ಜೊತೆಗೆ ಇದ್ದೇ ಇರಲಿ. ಮತ್ತೆ ತಸ್ಕರ, ಯಾವುದೇ ಒಂದು ದುಷ್ಟಶಕ್ತಿ ಅದು ಈ ಪರಮಾತ್ಮನನ್ನ, ಗೋವುಗಳನ್ನ, ವೇದಗಳನ್ನ ಯಾವತ್ತೂ ಕೂಡ ಘಾಸಿಗೆ ಈಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಮಿತ್ರ ಅಂದ್ರೆ ಶತ್ರುವಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಅಮಿತ್ರ ಅಂದ್ರೆ ಶತ್ರು. ಆ ಶತ್ರುವಿಗೆ ಸಂಬಂಧಪಟ್ಟಂಥ ವ್ಯಥಿ ಅಂದ್ರೆ ಶಸ್ತ್ರ. ಈ ಗೋವುಗಳನ್ನ ನ ದಧರ್ಷತಿ, ಯಾವತ್ತೂ ಕೂಡ ಆಕ್ರಮಣ ಮಾಡದಿರಲಿ. ಪರಮಾತ್ಮನನ್ನು ಈ ದುಷ್ಟಶಕ್ತಿಗಳು, ಅವರ ಶಸ್ತ್ರಗಳು ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನ ಅಪಹರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಹಿಂದೆ ನೋಡಿದ್ದೇವೆ. ಅವರ ಶಸ್ತ್ರಾಸ್ತ್ರಗಳು ಕೂಡ ಇವರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಗೋವುಗಳಿಗೂ ಕೂಡ
ಈ ಯಾವುದೇ ಹಿಂಸಕರ ಉಪಟಳ ಆಗದೆ ಹೋಗಲಿ, ಯಾವುದೇ ಶಾಸ್ತ್ರದ ಪಾತ ಅವುಗಳಿಗೆ ಆಗದೆ ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಗೋಪತಿ, ಇಲ್ಲಿ ಗೋಪತಿ ಎಂಬ ಶಬ್ದದಿಂದ ನೇರವಾಗಿ ಭಗವಂತನನ್ನೇ ನಾವು ತಗೊಳ್ಬಹುದು. ಆ ಗೋವುಗಳ ಸ್ವಾಮಿಯಾದ ಯಜಮಾನ ಅಂತ ಸಾಯಣಾಚಾರ್ಯ ಅರ್ಥ ಬರೆದಿದ್ದಾರೆ, ಯಜ್ಞ ಮಾಡುವ ಯಜಮಾನ ಅಂತ ಹೇಳಿ. ನಾವಿಲ್ಲಿ ಗೋಪತಿ ಅಂದ್ರೆ ಆ ಯಜಮಾನ ಅಂತನೂ ತಿಳ್ಕೊಳ್ಬಹುದು, ಹಾಗೇನೆ ಪರಮಾತ್ಮ ಅಂತನೂ ತಿಳ್ಕೊಳ್ಬಹುದು. ಈ ಗೋವುಗಳ ಮೂಲಕವಾಗಿ ದೇವಾನ್, ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ ಯಜತೆ, ನಿತ್ಯ ಯಜ್ಞ ಮಾಡ್ತಾನ ಅವನು. ಮತ್ತೆ ಅನೇಕ ಗೋವುಗಳನ್ನ ಆ ಇಂದ್ರನ ಪ್ರೀತ್ಯರ್ಥವಾಗಿ ದಾನ ಕೂಡ ಮಾಡ್ತಾನೆ. ಹೀಗೆ ಮಾಡಿದ್ದರ ಫಲವಾಗಿ ಆ ಗೋಪತಿಗೆ, ಯಜಮಾನನಿಗೆ ಯಾವತ್ತೂ ಈ ಗೋವುಗಳ ಜೊತೆಗೆ ಸಂಬಂಧ ಚಿನ್ನ ವಿಚ್ಛಿನ್ನ ಆಗದೆ ಇರಲಿ. ಜೋಗಿತ್ ಅಂದ್ರೆ ಚಿರಕಾಲಮೇವ ಸಚತೆ ಸಂಗಚ್ಛತಾಂ, ಯಾವತ್ತೂ ಅವುಗಳ ಜೊತೆಗೆ, ಆ ಗೋವುಗಳ ಜೊತೆಗೆ ಗೋಪತಿ ಇರಲಿ, ಗೋಪತಿಯ ಜೊತೆಗೆ ಗೋವುಗಳಿರಲಿ ಅಂತ ಹೀಗದರ ಅರ್ಥ. ಆ ಯಜಮಾನನಿಗೂ ಗೋವುಗಳಿಗೂ ಇರುವಂಥ ಸಂಬಂಧ, ಪರಮಾತ್ಮನಿಗೂ, ಕೃಷ್ಣ ರೂಪನಾದ ಪರಮಾತ್ಮನಿಗೂ ಗೋವುಗಳಿಗೂ, ವ್ಯಾಸರೂಪನಾದ ಪರಮಾತ್ಮನಿಗೂ ವೇದಗಳಿಗೂ ಇರುವಂಥ ಸಂಬಂಧಕ್ಕೆ ಯಾವತ್ತು ಧಕ್ಕೆ ಒದಗದೇ ಇರಲಿ ಅಂತ ತಾತ್ಪರ್ಯ. ಇಲ್ಲಿ ಈ ಜಗತ್ತಿನಲ್ಲಿ ಯಜಮಾನನಾದವನು ಯಜ್ಞ ಮಾಡ್ತಾನೆ ಅಂತ ಅನ್ನೋದು ನಮ್ಗೆ ಗೊತ್ತಿದ್ದೇ ಇದೆ. ಗೋವಿನ ಹಾಲು, ಮೊಸರು ಇತ್ಯಾದಿಗಳನ್ನು ಉಪಯೋಗ ಮಾಡಿಕೊಂಡು ಅವನು ಯಜ್ಞ ಮಾಡ್ತಾನೆ. ಗೋಪತಿ ಅಂದ್ರೆ ಪರಮಾತ್ಮ, ಅವನು ಯಾವಾಗ ಯಜ್ಞ ಮಾಡ್ತಾನೆ ಅಂದ್ರೆ ಅದನ್ನು ಬೃಹದಾರಣ್ಯಕ ಉಪನಿಷತ್ತು ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ವರ್ಣನೆ ಮಾಡಿದೆ. ಈ ಪರಮಾತ್ಮ ಈ ಜಗತ್ತೆಲ್ಲದಕ್ಕೂ ಕೂಡ ಆಶ್ರಯನಾಗಿದ್ದಾನೆ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಅವ್ಯಾಕೃತ ಬ್ರಾಹ್ಮಣ ಅಂತ, ಅಲ್ಲಿ ಈ ಎಲ್ಲ ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ. ಭಗವಂತ ಯಜ್ಞಾದಿಗಳನ್ನು ಮಾಡ್ತಾ, ಶ್ರಾದ್ದಾದಿಗಳನ್ನು ಮಾಡ್ತಾ ಜಗತ್ತೆಲ್ಲದಕ್ಕೂ ಕೂಡ ಆಧಾರನಾಗಿದ್ದಾನೆ. ಸಯಜ್ಜುಹೋತಿ ಯಜ್ಯಜತೆ ತೇನ ದೇವಾನಾಂ ಲೋಕಃ, ಅವನೇ ಯಜ್ಞ ಮಾಡ್ತಾನೆ, ಅವನೇ ಆಹುತಿ ಕೊಡ್ತಾನೆ. ಅಥಯದ ಅನುಬ್ರೂತೆ ತೇನ ಋಷೀಣಾಂ, ಮತ್ತೆ ಈ ವೇದಾಧ್ಯಯನವನ್ನ ಅವನು ಮಾಡ್ತಾನೆ, ನಮ್ಮೆಲ್ಲರ ಕಡೆಯಿಂದ ಮಾಡಿಸ್ತಾನೆ. ಆದ್ರಿಂದ ಋಷಿಗಳಿಗೆ ಅವನು ಆಶ್ರಯದಾತನಾಗಿದ್ದಾನೆ. ಅಥಯತ್ ಪಿತೃಭ್ಯೋ ನಿಗೃಣಾತೆ ಯತ್ ಪ್ರಜಾಮಿಚ್ಛತೆ ತೇನ ಪಿತೃಣಾಂ, ನಮ್ಮಲ್ಲಿ ನಿಂತು ಶ್ರಾದ್ದ ಮಾಡಿಸುವವನು ಅವನೇ, ನಮ್ಮೆಲ್ಲರ ಮೂಲಕ ಮಕ್ಕಳನ್ನ ಹುಟ್ಟಿಸುವವನು ಅವನೇ. ಆದ್ರಿಂದ ಅವನು ಪಿತೃಗಳಿಗೆ ಆಶ್ರಯನಾಗಿದ್ದಾನೆ. ಅಥಯನ್ ಮನುಷ್ಯಾನ್ ವಾಸಯತೆ ಯದೇಭ್ಯ ಅಶನಂ ದದಾತಿ ತೇನ ಮನುಷ್ಯಾಣಾಂ, ಈ ಜಗತ್ತಿನ ಎಲ್ಲ ಜೀವಿಗಳಿಗೂ ಕೂಡ, ಮನುಷ್ಯರಿಗೂ ವಿಶೇಷತಃ ವಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಮತ್ತೆ ಅವರಿಗೆ ಅನ್ನದಾನಾದಿಗಳನ್ನು ಮಾಡ್ತಾನೆ. ಆದ್ರಿಂದ ಮನುಷ್ಯರಿಗೆ ಅವನ ಆಧಾರಭೂತನಾಗಿದ್ದಾನೆ. ಅಥಯತ್ ಪಶುಭ್ಯ ತೃಣೋದಕಂ ವಿಂದತಿ ತೇನ ಮನುಷ್ಯಾಣಾಂ ತೇನ ಪಶೂನಾಂ, ಅವನು ಪಶುಗಳಿಗೆ ಆಹಾರ ಪದಾರ್ಥಗಳನ್ನ ಕೊಡ್ತಾನೆ, ನೀರು ಕೊಡ್ತಾನೆ. ಮನೆಯಲ್ಲಿರುವಂತಹ ಬೆಕ್ಕು, ಪಕ್ಷಿ ಎಲ್ಲದಕ್ಕೂ ಕೂಡ ಅವನು ಬಲಿಯನ್ನು ಕೊಡ್ತಾನೆ, ಬಲಿಹರಣ ಮಾಡ್ತಾನೆ. ಶ್ರಾಪದಾಹ ವಯಾಂಸಿ ಆಪಪೀಲಿಕಾಹ ಉಪಜೀವಂತೆ ತೇನ ತೇಷಾಂ ಲೋಕಃ ಅತಃ ವೈ ಸ್ವಾಯಲೋಕಾಯ ಅರಿಷ್ಟಿಮಿಚ್ಛೇದೇವಂ ಹಿ ಏವಂ ವಿಧೇ ಸರ್ವಾಣಿ ಭೂತಾನಿ ಅರಿಷ್ಟಿಮಿಚ್ಛಂತೆ ಅಂತ ಅಲ್ಲಿ ಬಂದಿರುವಂಥ ವಿಷಯ. ಸ ಲೋಕಃ ಸರ್ವಭೂತಾನಾಂ ಸರ್ವಜೀವೇಶು ಸಂಸ್ಥಿತಃ, ಆ ಭಗವಂತನನ್ನು ಲೋಕ ಅಂತಾರೆ, ಎಲ್ಲಾ ಜೀವರಲ್ಲೂ ಇದ್ದಾನವನು. ವೈಶ್ವದೇವಾದಿಕಾನ್ ಹೋಮಾನ್ ಯಜ್ಞಾಂಶ್ಚ ಕುರುತೆಯ ಪ್ರಭು, ವೈಶ್ವದೇವ ಉಪಾಸನ ಮೊದಲಾದವುಗಳನ್ನು ಮಾಡುವುದು ಯಾರು, ಯಜ್ಞಗಳನ್ನು ಮಾಡುವುದು ಯಾರು, ಅದೇ ಭಗವಂತನೇ ಮಾಡ್ತಾನೆ ಅವೆಲ್ಲವನ್ನು ಕೂಡ. ಕಾರುಣ್ಯಾತ್ ಸರ್ವದೇವೇಶು ತೇನ ದೇವಾಶ್ರಯೋ ಹರಿಹಿ, ಎಲ್ಲ ದೇವತೆಗಳ ಮೇಲಿನ ಕರುಣೆಯಿಂದ
ಅವನು ಮಾಡ್ತಾ ಇದ್ದಾನೆ. ಆ ಅವ್ಯಾಕೃತ ಬ್ರಾಹ್ಮಣ ಅದಾದ ಬಳಿಕ ಅವನು ಮಾಡುವಂಥ ಕ್ರಿಯೆಗಳನ್ನ ಇನ್ನಷ್ಟು ಹೀಗೆ ವರ್ಣನೆ ಮಾಡಿದ್ದಾರೆ. ನಾರಾಯಣ ಶ್ರುತಿ ಅಂತ ಶ್ರುತಿಯನ್ನು ವರ್ಣಿಸ್ತಾರೆ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೇರ್ ದೇವಾಶ್ರಯೋ ಭವೇತ್. ಗೃಹಸ್ಥರಲ್ಲಿ ಇವನು ಅಂತರ್ಗತನಾಗಿದ್ದು ಯಜ್ಞ ಮಾಡಿಸಿ ಇವರ ಮೂಲಕ ತಾನು ಮಾಡಿಸಿ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ. ಸ್ವಾಧ್ಯಾಯೇ ಋಷಿ ಸಂಸ್ಮೃತ್ಯ ಋಷೀಣಾಂ ಆಶ್ರಯಶ್ಚ ಸಹ. ಸ್ವಾಧ್ಯಾಯದಲ್ಲಿ ನಾವು ಅನೇಕ ಋಷಿಗಳನ್ನು ಧ್ಯಾನಿಸ್ತೇವಲ್ಲ, ಆಗ ಅವನು ಋಷಿಗಳಿಗೆ ತಾನೇ ಅವರನ್ನ ಸ್ಮರಿಸಿ ಆ ಋಷಿಗಳಿಗೆ ಅವನ ಆಶ್ರಯನಾಗಿದ್ದಾನೆ. ಶ್ರಾದ್ದತಶ್ಚೈವ ಪಿತೃಣಾಂ ಅನ್ನದಾನತಃ. ಶ್ರಾದ್ದ ಮಾಡಿಸಿ ಪಿತೃಗಳಿಗೆ ಅನ್ನದಾನ ಮಾಡುವಂಥವನು ಕೂಡ ಅವನೇ ಆಗಿದ್ದಾನೆ. ಪಿತೃದೇವತೆಗಳಿಗೆ ಮತ್ತು ಅನ್ನ ತೃಣ ಉದಕಾದಿಗಳನ್ನು ಕೊಡುವ ಮೂಲಕ ಮನುಷ್ಯರಿಗೆ ಪ್ರಾಣಿಗಳಿಗೆ ಎಲ್ರಿಗೂ ಕೂಡ ಆಶ್ರಯನಾಗಿದ್ದಾನೆ. ಇದು ಆ ಭಗವಂತ ಯಜ್ಞ ಮಾಡಿದ ಒಂದು ವರ್ಣನ. ಅದಕ್ಕಾಗಿ ಗೋಪತಿ ಅಂದ್ರೆ ಆ ಭಗವಂತನೇ, ಅವನೇ ಹೀಗೆ ಯಜ್ಞವನ್ನು ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ದಾನಾದಿಗಳನ್ನು ಅವನೇ ಕೊಡ್ತಾನೆ. ನಾವು ದಾನ ಕೊಡುವುದು ಆ ಕಡೆ ಇರಲಿ, ನಮ್ಮೊಳಗೆ ನಿಂತು ಅವನು ಕೊಟ್ಟಾಗಲೇ ನಾವು ಕೊಡೋದು. ಆದ್ದರಿಂದ ಈ ಗೋವುಗಳಿಗೂ ಪರಮಾತ್ಮನಿಗೂ ಇರುವಂತಹ ಒಂದು ಸಂಬಂಧ ಯಾವತ್ತೂ ಕೂಡ ಘಾಸಿಗೊಳಗಾಗದೇ ಇರಲಿ. ಅಲ್ಲಿ ಹೀಗೂ ತಿಳ್ಕೊಳ್ಬಹುದು ನಾವು, ಗೋವುಗಳಲ್ಲಿ ಪರಮಾತ್ಮನ ಸನ್ನಿಧಾನ ಏನಿದೆ ಆ ಸನ್ನಿಧಾನಕ್ಕೆ ಯಾವುದೇ ಧಕ್ಕೆ ಬಂದು ಒದಗದೇ ಇರಲಿ. ನಮಗೆಲ್ರಿಗೂ ಕೂಡ ಗೋವುಗಳಲ್ಲಿ ಗೋವುಗಳ ಅಧಿಷ್ಠಾನದಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡುವ ಅವಕಾಶ ಯಾವತ್ತೂ ಕೂಡ ತಪ್ಪದೇ ಇರಲಿ. ಗೋವುಗಳ ಸಂಖ್ಯೆ ಕಡಿಮೆ ಆದರೆ, ಇದ್ದ ಗೋವುಗಳಿಗೆ ಏನಾದರೂ ಧಕ್ಕೆ ಬಂದು ಒದಗಿದರೆ, ದುಷ್ಟರ ಸ್ವಾರ್ಥಿಗಳ ಧಕ್ಕೆ ಅವರ ಹಿಂಸೆ ಅದಕ್ಕಾಗಿಬಿಟ್ರೆ, ಆ ಗೋವುಗಳ ಸನ್ನಿಧಾನದಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡುವಂಥ ಅವಕಾಶ ನಮಗಿಲ್ಲದಂತಾಗ್ತದೆ. ಅದಕ್ಕಾಗಿ ಆ ಗೋವುಗಳಿಗೂ ಪರಮಾತ್ಮನಿಗೂ ಆ ಸಂಬಂಧ ಯಾವತ್ತೂ ಕೂಡ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಸಚತೆ ಚಿರಕಾಲಮೇವ ಆ ಗೋವುಗಳಿಗೂ ಪರಮಾತ್ಮನಿಗೂ ಸಂಬಂಧವಿರಲಿ. ಮುಂದೆ ನತಾ ಅರ್ವಾ ರೇಣುಕ ಕಾಟೋ ಅಶ್ನುತೆ ನ ಸಂಸ್ಕೃತತ್ರ ಮುಪಗಯಂತಿ ತಾ ಅಭಿ ಉರುಗಾಯ ಮಭಯಂ ತಸ್ಯತ ಅನುಗಾವೋ ಮರ್ತಸ್ಯ ವಿಚರಂತಿ ಯಜ್ವನಃ ಅಂತ 4ನೇ ಮಂತ್ರ. ಈ ಕುದುರೆಗಳು ಕೂಡ ಅಶ್ವಕ್ಕೆ ಯಾವುದೇ ರೀತಿಯಾಗಿ ಸರಿಸಾಟಿ ಅಲ್ಲ. ಕುದುರೆಗಳಿಗಿಂತ ಹೆಚ್ಚಿನ ಶಕ್ತಿಗುಳ್ಳವುಗಳು ಈ ಗೋವುಗಳು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ರೇಣುಕ ಕಾಟಹ, ರೇಣು ಅಂದ್ರೆ ಧೂಳು, ರೇಣುಕ ಅಂದ್ರೂ ಧೂಳೆ, ಸಣ್ಣ ಧೂಳಿನ ಕಣಗಳು. ಅವುಗಳನ್ನ ಕಾಟಹ ಅಂದ್ರೆ ಧೂಳೆಬ್ಬಿಸಿಕೊಂಡು ಓಡಾಡುವಂಥವು. ಕುದುರೆಗಳು ಎಲ್ಲೆಲ್ಲ ಸಂಚಾರ ಮಾಡ್ತಾವೋ ಅಲ್ಲೆಲ್ಲ ನೆಲದ ಮೇಲಿನ ಧೂಳು ಆಕಾಶಕ್ಕೆ ಹಾರಾಡ್ತದೆ. ಹೀಗೆ ವೇಗವಾಗಿ ಅವು ಸಂಚಾರ ಮಾಡುವಾಗ ಧೂಳು ಏಳುವಂತೆ, ನೆಲದ ಧೂಳು ಮೇಲೆ ಏಳುವಂತೆ ವೇಗವಾಗಿ ಸಂಚರಿಸುವಂತ ಕುದುರೆಗಳು, ಅವುಗಳಿಗೆ ರೇಣುಕ ಕಾಟಹ ಅಂತ ವಿಶೇಷಣ. ಅದು ಏಕವಚನದಲ್ಲಿದೆ ಇಲ್ಲಿ. ಅರ್ವ ಅಂದ್ರೆ ಕುದುರೆ. ಆ ಕುದುರೆ ಈ ತಾಹ ಗಾವಹ, ಈ ಗೋವುಗಳನ್ನ ನ ಅಶ್ನುತೆ ನ ಪ್ರಾಪ್ನುಯಾತ್, ಗೋವುಗಳ ಸಮೀಪಕ್ಕೂ ಅದು ಬರೋದಿಲ್ಲ ಅಂತ ನನ್ನ ತಾತ್ಪರ್ಯ. ಹೀಗೆ ಅವರು ಸಾಯಣಾಚಾರ್ಯ ಆ ಥರದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ನ ಅಶ್ನುತೆ ನ ಪ್ರಾಪ್ನುಯಾತ್ ಅಂತ ಮಾಡಿದ್ದಾರೆ. ಕುದುರೆ ಎಷ್ಟೇ ವೇಗವಾಗಿ ಸಂಚಾರ ಮಾಡಬಹುದು, ಪಾವಿತ್ರ್ಯದ ದೃಷ್ಟಿಯಿಂದ ಗೋವುಗಳ ಸನಿಹಕ್ಕೂ ಕೂಡ ಅವು ಬರಲಾರವು ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಆ ಗೋವುಗಳು ಸಂಸ್ಕೃತತ್ರ ಅಂದ್ರೆ ವಿಷಸನಾದಿ ಸಂಸ್ಕಾರಂ ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಈ ಕುದುರೆ, ಜಿಂಕೆ ಮೊದಲಾದ ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಾರೆ ಯಜ್ಞದಲ್ಲಿ, ನಮಗಿದು ಗೊತ್ತಿದೆ. ವಿಷಸನ ಅಂದ್ರೆ ಅದನ್ನ ಆಲಭನ ಮಾಡುವುದು,
ಮಂತ್ರಪೂರ್ವಕವಾಗಿ ಅವುಗಳನ್ನು ಸಂಸ್ಕರಿಸಿ ಮುಂದೆ ಅವುಗಳ ಆಲಭನ ಮಾಡಿ ಅವುಗಳ ಮಾಂಸವನ್ನು ಯಜ್ಞದಲ್ಲಿ ಆಹುತಿ ರೂಪದಿಂದ ಹಾಕ್ತಾರೆ, ಬೇರೆ ಬೇರೆ ಎಲ್ಲ ಪ್ರಾಣಿಗಳದ್ದು. ಅದು ಸಂಸ್ಕೃತತ್ರ ಅಂತ ಸಾಯಣಾಚಾರ್ಯ ಅಭಿಪ್ರಾಯ. ಕೋಶಗಳ ದೃಷ್ಟಿಯಿಂದ ಸಂಸ್ಕೃತತ್ರ ಅಂದರೆ ಎಲ್ಲಿ ವಿಶೇಷಣ ಮಾಡ್ತಾರಲ್ಲ ಆ ಜಾಗ. ಹೀಗೆ ಸ್ವಲ್ಪ ಬೇರೆ ಬೇರೆ ಅಭಿಪ್ರಾಯ ಇದೆ. ಅದೇನೇ ಇರಲಿ, ಅಂತೂ ಆ ಪಶುಗಳನ್ನು ವಿಶೇಷಣ ಮಾಡುವಂಥ ಒಂದು ಸಂಸ್ಕಾರ ಅಥವಾ ಅಂಥ ಒಂದು ಪ್ರದೇಶ, ಒಂದು ಜಾಗ, ಒಂದು ಬೆಂಚ್ ಅಂತ ಹೇಳ್ತಾರೆ ಕೆಲವು ಕೋಶಗಳಲ್ಲಿ. ಒಂದು ಯಾವ್ದಾದ್ರು ಪೀಠದ ಮೇಲೆ ಆ ಪ್ರಾಣಿಗಳನ್ನಿಟ್ಟು ಬಲಿ ಕೊಡ್ತಾರೆ. ಋಗ್ವೇದದಲ್ಲಿ ಅನೇಕ ಕಡೆ ಅದು ಬಂದಿದೆ. ಈಗ ನಾವು ನೋಡ್ತಿರುವಂಥ ಒಂದು ಭಾಗ ಇದು, ಈಗ ನಾವು ನೋಡ್ತಿರೋದು. ಇಲ್ಲೂ ಬಂದಿದೆ, ಮತ್ತೊಂದೆರಡು ಕಡೆ ಬಂದಿದೆ ಅಂತ ಕಾಣಿಸ್ತದೆ. ಆದರೂ ಒಂದು ಅಪರೂಪದ ಶಬ್ದವೇ ಅದು. ಅಲ್ಲಿ ಗೋವುಗಳು ಬರೋದಿಲ್ಲ, ಗೋವುಗಳನ್ನು ಯಾರು ಕೂಡ ಎಂದು ಬಲಿ ಕೊಡೋದಿಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಮುಂದಿನ ವಾಕ್ಯ ಅದರಲ್ಲೇ, ಆ ಗೋವುಗಳು ಯಜ್ವನಃ ಯಾಗಶೀಲಸ್ಯ ಅಸ್ಯ ಮರ್ತಸ್ಯ ಮನುಷ್ಯಸ್ಯ. ಈ ಯಾಗ ಮಾಡುವಂಥ ಮರ್ತ ಮನುಷ್ಯ ಏನಿದ್ದಾನಲ್ಲ, ಮರ್ತ್ಯ, ಒಂದು ದಿವಸ ಸಾಯಬೇಕಾದ ಮನುಷ್ಯ, ಅವನ ಆ ವಿಸ್ತೃತವಾದಂಥ ಪ್ರದೇಶ, ಉರುಗಾಯ ಅಂದರೆ ಅವನ ವಿಸ್ತೃತವಾದ ಪ್ರದೇಶ ಅಂತ ಸಾಯಣಾಚಾರ್ಯ ಅರ್ಥ ಮಾಡಿದ್ದಾರೆ. ಆ ಯಜಮಾನನ ವಿಸ್ತೃತವಾದ ಮನೆ, ಆ ಮನೆಯನ್ನು ಕುರಿತು ಅವು ಯಾವತ್ತೂ ಕೂಡ ಬರ್ತಾ ಇರ್ತವೆ. ಅಭಯಂ ಅಂತ ಒಂದು ಶಬ್ದವು ಕೂಡ ಅಲ್ಲಿದೆ. ಉರುಗಾಯಂ ಅಭಯಂ ತಸ್ಯತಾಹ ಅನುಗಾವೋ ಮರ್ತಸ್ಯ ವಿಚರಂತಿ ಯಜ್ವನಃ. ಅವನ ಮನೆಯಲ್ಲಿ ಆ ಗೋವುಗಳಿಗೆ ಯಾವುದೇ ಭಯ ಇಲ್ಲ, ಮತ್ತೆ ಅದು ವಿಸ್ತೃತವಾದಂಥ ಮನೆ, ಆದ್ರಿಂದ ಅಲ್ಲಿ ಅವು ಯಾವತ್ತೂ ಕೂಡ ಸಂಚಾರ ಮಾಡ್ತಾ ಇರ್ತವೆ. ಸಂಚಾರ ಮಾಡಲಿ ಅಂತ ಅದರ ತಾತ್ಪರ್ಯ. ಇಲ್ಲಿಯೂ ಯಜ್ವ ಅಂದ್ರೆ ಪರಮಾತ್ಮನೇ. ಆ ಪರಮಾತ್ಮನ ವಿಸ್ತೃತವಾದಂಥ ಉರುಗಾಯ ಅಭಯ, ಅಭಯರಹಿತವಾದಂಥ ಉರುಗಾಯ, ವಿಸ್ತೃತವಾದಂಥ ಪ್ರದೇಶ ಅಂದರೆ ಆ ಭಗವಂತನ ಮುಕ್ತ ಸ್ಥಾನ. ಅಲ್ಲಿ ಈ ಗೋವುಗಳು ಹೋಗ್ತವೆ ಅಂತ ತಾತ್ಪರ್ಯ. ಗೋವುಗಳು ಅಥವಾ ಆ ಗೋವುಗಳ ಅಂತರ್ಯಾಮಿಯಾದಂಥ ಎಲ್ಲ ದೇವತೆಗಳು ಅಲ್ಲಿ ಸಂಚಾರ ಮಾಡ್ತಾರೆ ಅಂತ ಅಭಿಪ್ರಾಯ. ಇಲ್ಲಿ ಉರುಗಾಯ ಅಭಯ ಅಂತ ಏನಿದೆಯಲ್ಲ, ಅದೆರಡೂ ಕೂಡ ಸಾಯಣಾಚಾರ್ಯ ವ್ಯಾಖ್ಯಾನ ಮಾಡಿರುವಂತೆ ಆ ವಿಸ್ತೃತವಾದಂಥ ಒಂದು ಪ್ರದೇಶ, ಭಯರಹಿತವಾದ ಪ್ರದೇಶ, ಯಜಮಾನನ ಮನೆ, ಅಂಗಳ ಇತ್ಯಾದಿ. ಅದನ್ನು ನಾನು ಈ ಯಜ್ವ ಅಂದರೆ ಪರಮಾತ್ಮ ಅಂತ ಅರ್ಥ ಇಟ್ಕೊಂಡಾಗ ಅವನ ವಿಸ್ತೃತವಾದ ಭಯರಹಿತವಾದ ಅಮೃತಂ ಕ್ಷೇಮಂ ಅಭಯಂ ಅಂತ ಅವನ ಲೋಕಗಳನ್ನು ವರ್ಣನೆ ಮಾಡ್ತಾರೆ. ಆ ಮುಕ್ತ ಸ್ಥಾನ, ಅಲ್ಲಿಗೆ ಅವು ಹೋಗ್ತವೆ ಅಂತ ಅರ್ಥ. ಇನ್ನೊಂದು ಉರುಗಾಯಂ ಅಭಯಂ, ಅದು ಪರಮಾತ್ಮನಿಗೆ ವಿಶೇಷಣ ಮಾಡಬಹುದು. ತಸ್ಯತ ಅನುಗಾವೋ ಮರ್ತಸ್ಯ ವಿಚರಂತಿ ಯಜ್ವನಃ ಅಂತಿದೆ. ಯಜ್ವ ಅಂದ್ರೆ ದಾನ ಮಾಡುವಂಥ, ಈ ಯಜ್ಞ ಮಾಡುವಂಥ ಪರಮಾತ್ಮ, ಅವನೇ ಮರ್ತ. ಮರ್ತ ಎಂಬ ಶಬ್ದ ಸಾಯುವಂತಹ, ಮೋರ್ಟಲ್ ಅನ್ನೋ ಅರ್ಥದಲ್ಲಿ ಸಾಯುವ ಮನುಷ್ಯನನ್ನು ಹೇಳ್ತದೆ. ಪರಮಾತ್ಮ ಹೇಗೆ ಮರ್ತ ಅಂತ ನಮ್ಗೆ ಆಶ್ಚರ್ಯ ಅನಿಸಬಹುದು. ಈ ಕೋಶಗಳಲ್ಲಿ, ಶಬ್ದ ಕಲ್ಪದ್ರುಮ ಮೊದಲಾದ ಕೋಶಗಳಲ್ಲಿ ಮರ್ತ ಅಂದ್ರೆ ಮ್ರಿಯತೆ ಅಸೌ, ಯಾರು ಸಾಯ್ತಾನೋ ಆ ಮನುಷ್ಯನನ್ನು ಮರ್ತ ಅಂತ ವರ್ಣನೆ ಮಾಡಿದ್ದಾರೆ. ಮ್ರಿಯತೆ ಅನೇನ ಇತಿ ಮರ್ತಃ ಅಂತಲೂ ಮಾಡ್ಬೋದಲ್ಲ. ಪಾಣಿನಿ ವ್ಯಾಕರಣದ ಪ್ರಕಾರ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಸರ್ವಶಬ್ದ ವಾಚ್ಯನಾದ ಭಗವಂತ ಮರ್ತ ಶಬ್ದದಿಂದಲೂ ವಾಚ್ಯನೇ. ಯಾಕೆಂದ್ರೆ ಸಾವು ಈ ಜಗತ್ತಿನಲ್ಲಿ ಯಾರಿಗೇ ಸಂಭವಿಸುವುದು ಆ ಪರಮಾತ್ಮನಿಂದಲೇ. ನಮಗೆಲ್ಲರಿಗೂ ದೇಹ ಹಾನಿ ಆಗ್ತದೆ. ನಮ್ಮಿಂದ ಪ್ರಾರಂಭಿಸಿ ಚತುರ್ಮುಖ ಬ್ರಹ್ಮ ಇವರೆಲ್ಲರಿಗೂ ಕೂಡ ಭೌತಿಕವಾದ ದೇಹ ಬರ್ತದೆ, ಆ ಭೌತಿಕವಾದ ದೇಹ ಹೋಗ್ತದೆ. ಆದ್ರಿಂದ ನಮಗೆಲ್ಲರಿಗೂ ಮರಣ ಬರುವುದು ಆ ಪರಮಾತ್ಮನಿಂದಲೇ. ಅದಕ್ಕೆ ಆತ ಮರ್ತ.
ಲಕ್ಷ್ಮೀದೇವಿಗೆ ಮರಣ ಬರದೇ ಇರಬಹುದು ಪರಮಾತ್ಮನಿಂದ, ದೇಹ ಹಾನಿ ಆಗದೆ ಇರಬಹುದು, ಆದರೆ ಅಪೂರ್ಣತಾ ಅನ್ನುವಂಥ ನಾಶ ಅವಳಿಗೂ ಕೂಡ ಇದ್ದೇ ಇದೆ. ಆ ಅಪೂರ್ಣತಾ ಎಂಬ ನಾಶ ಲಕ್ಷ್ಮೀದೇವಿಗೆ ಬರುವುದು ಈ ಪರಮಾತ್ಮನಿಂದಲೇ. ಅದಕ್ಕೆ ಮ್ರಿಯತೆ, ಪ್ರಾಣ ಪರಿತ್ಯಾಗ ಮಾಡ್ತೀವಿ ನಾವೆಲ್ಲರೂ ಕೂಡ, ಅರ್ಥಾತ್ ಒಂದಲ್ಲ ಒಂದು ವಿಧವಾದ ನಾಶವನ್ನು ಪಡ್ಕೋತೇವೆ ಅನೇನ ಈ ಪರಮಾತ್ಮನಿಂದ. ಅದಕ್ಕೆ ಆತನೇ ಮರ್ತ ಅಂತ ಹೀಗೆ ಆ ಪರಮಾತ್ಮನ ಮರ್ತ ಶಬ್ದದಿಂದ ನಾವು ತಿಳ್ಕೊಳ್ಬಹುದು. ಯಜ್ವ ಅಂದ್ರೆ ಅವನು ಯಜ್ಞ ಮಾಡ್ತಾನೆ ಅಂತ ಅನ್ನೋದು ಸ್ಪಷ್ಟವಾಗೇ ಇದೆ. ಆ ಪರಮಾತ್ಮನ ಉರುಗಾಯಂ ಅಭಯಂ, ಅಭಯ ಅಂದ್ರೆ ಭಯರಹಿತವಾದಂಥ ಅವನ ಸ್ವರೂಪ. ಅವನಿಗೂ ಭಯ ಇಲ್ಲ, ಅವನನ್ನು ಧ್ಯಾನಿಸಿದವರಿಗೂ ಕೂಡ ಭಯ ಇಲ್ಲ. ಹೀಗೆ ಭಯರಹಿತವಾದ ಸ್ವರೂಪ ಅವನು, ಅಭಯವನ್ನು ನಮಗೆ ಕೊಡುವಂತಹ ಸ್ವರೂಪ. ಮತ್ತೆ ಉರುಗಾಯ, ಉರುಗಾಯ ಅಂದ್ರೆ ಉರುಬಿಹಿ ಗೀಯತೆ, ಇದು ಬೇರೆ ಕಡೆ ಭಾಗವತಾದಿಗಳಲ್ಲಿ ಬಂದಿದೆ ಅಂತ ನನಗೆ ನೆನಪು. ಉರುಗಳಾದಂಥ, ಉರು ಅಂದ್ರೆ ಶ್ರೇಷ್ಠರು, ಶ್ರೇಷ್ಠರಾದಂಥ ಚತುರ್ಮುಖಾದಿಗಳಿಂದ ಈ ಭಗವಂತನ ಸ್ವರೂಪ ಯಾವತ್ತು ಗೀಯತೆ, ವರ್ಣಿಸಲ್ಪಡ್ತದೆ. ಅದಕ್ಕಾಗಿ ಆ ಭಗವಂತನ ಸ್ವರೂಪವನ್ನ ಉರುಗಾಯ ಅಂತ ವರ್ಣನೆ ಮಾಡ್ತಾರೆ. ವಾಚಸ್ಪತ್ಯದಲ್ಲೂ ಕೂಡ ಉರುಬಿಹಿ ಶ್ರೇಷ್ಠ ಹಿ ಗೀಯತೆ ಗಮ್ಯತೆ ವಾ ಪರಮೇಶ್ವರೇ ವಾಸುದೇವ ಅಂತ ಸ್ಪಷ್ಟವಾಗಿ ವರ್ಣನೆ ಮಾಡೇ ಇದ್ದಾರೆ. ತ್ರೀಣ್ಯೇಕ ಉರುಗಾಯ ವಿಕ್ರಮೇ ಅಂತ ಋಗ್ವೇದದಲ್ಲೇ ಆ ಪರಮಾತ್ಮನ ಉರುಗಾಯ ಅಂತ ವರ್ಣನೆ ಮಾಡಿದ್ದೇ ಇದೆ. ಆದ್ರಿಂದ ಉರುಗಾಯ ಉರುಬಿಹಿ ಬಹುಬಿಹಿ ಗಾತವ್ಯ ಬಹುಶು ದೇಶೇಶು ಗಂತ ಬಹುಕೀರ್ತಿರುವ ಅಂತ ಹೀಗೆಲ್ಲ ಅದಕ್ಕೆ ಅನೇಕರು ಅರ್ಥ ಮಾಡಿದ್ದಾರೆ. ಅತ್ರಾಹ ಉರುಗಾಯಸ್ಯ ವಿಷ್ಣೋಹೋ ಅಂತ ಯಜುರ್ವೇದದಲ್ಲಿ ಒಂದು ವರ್ಣನೆ ಇದೆ. ಉರುಗಾಯಾಯ ಗಾತವ್ಯಾಯ ಸ್ತೋಮಂ ಮಹದ್ ಉರುಗಾಯಂ ಪ್ರತಿಷ್ಠಾಂ ದೃಷ್ಟ ಅಂತ ಹೀಗೆ ಅನೇಕ ಕಡೆ ಭಗವಂತನನ್ನ ಉರುಗಾಯ ಅಂತ ವರ್ಣನೆ ಮಾಡಿದ್ದೇ ಇದೆ. ಆದ್ದರಿಂದ ಉರುಗಾಯ ಎಂಬ ಶಬ್ದದಿಂದ ಒಬ್ಬ ಯಜಮಾನನ ವಿಸ್ತೃತವಾದ ಪ್ರದೇಶವನ್ನು ಮಾತ್ರ ನಾವು ಸ್ವೀಕರಿಸೋದು ಬೇಡ. ಆ ಭಗವಂತನ ಸ್ವರೂಪ ಭಯರಹಿತವಾದ, ನಮಗೂ ಅಭಯವನ್ನು ಕೊಡುವಂತಹ, ಎಲ್ಲರಿಂದಲೂ ಸ್ತುತ್ಯವಾದಂಥ ಆ ಭಗವಂತನ ಸ್ವರೂಪ, ಅದನ್ನೇ ನಾವು ಇಲ್ಲಿ ಉರುಗಾಯ ಎಂಬ ಶಬ್ದದಿಂದ ತಗೊಳ್ಳೋಣ. ಈ ಗೋವುಗಳು ಆ ಉರುಗಾಯನಾದಂಥ ಆ ಭಗವಂತನ ಬಳಿಗೆ ಹೋಗ್ತವೆ ಅಂತ ಅದರ ಅರ್ಥ. ಜಿಹ್ವಾಸತಿ ದಾರ್ದುರಿಕೆ ವಸೂತ ನಚೋಪಗಾಯತ್ಯುರುಗಾಯ ಗಾಥಾ ಅಂತ ಭಾಗವತದಲ್ಲಿ 2ನೇ ಸ್ಕಂದದಲ್ಲೇ ಆತನ ಸ್ತೋತ್ರ ಇದೆ. ಉರುಗಾಯ ಅಂದ್ರೆ ಭಗವಂತ, ಅವನ ಸ್ತೋತ್ರಗಳನ್ನ ಅಂತ ಅರ್ಥ. ಹೀಗೆ ಹೀಗೆ ಇವತ್ತು ಈ ಗೋಸೂಕ್ತದ 2 ಮಂತ್ರಗಳನ್ನ ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.